1, 2, 3, 4. Buck it up, buck it up. Feel the rhythm, screw your mind, check the baby. Come on, buck it up, buck it up. ಹೊಸ ಸರ್ಕಾರ ಅಲ್ಲ, ಒಳ್ಳೆ ಆಫರ್ ಎಲ್ರಿಗೂ. ಅಕ್ಕ ಇಲ್ಲಿ ಬಂದಿಲ್ಲಂತೆ, ಅಲ್ಲಿ ಬರ್ತಾವ್ರಾ? ಬರ್ಲಿ ಬರ್ಲಿ ಬರ್ಲಿ. ಓಕೆ ಅಕ್ಕ, ಓಕೆ ಅಕ್ಕ. ಅಕ್ಕ ಗೌರ್ಮೆಂಟಿಂದ ದುಡ್ಡು ಕೊಡ್ತಾವ್ರೆ. ಅಂದ್ರೆ ಈ ಬೆಕ್ಕು ಕಾಯಿಲೆ ಅಂತ ಶುರು ಆಗೈತಿ ಇವಾಗ. ಬೆಕ್ಕೇನಾದ್ರೂ ಹಿಂಗೆ ಉಗುರು ಹಾಕಿದ್ರೆ ಅದು ಹಾಕಿದ್ರೆ ಅವರು ಮ್ಯಾವ್ ಮ್ಯಾವ್ ಅಂತಿರ್ತಾರಂತೆ. ಈಗ ಇಲ್ಲಿ ಇಂಡಿಯಾದಲ್ಲಿ ಶುರು ಆಗೈತೆ. ಇಲ್ಲಿರೋರೆಲ್ಲ ಸುಳ್ಳು ಹೇಳ್ಬಿಟ್ಟು ದುಡಿಸ್ಕೋತಾವ್ರೆ. 25,000 ರೂಪಾಯಿ ಒಬ್ರಿಗೆ. ಅಂದ್ರೆ ನಾವು ಬಡವರು, ನಮಗೆ ಟ್ರೀಟ್ಮೆಂಟ್ ತೊಗೊಳಕ್ಕಾಗಲ್ಲ ಅಂದರೆ 25,000 ರೂಪಾಯಿ ಕೊಡ್ತಾರೆ. ಬೆಕ್ಕು ಕಾಯಿಲೆ ಸುಮ್ಮನೆ ಮ್ಯಾವ್ ಮ್ಯಾವ್ ಅನ್ಬೇಕು. ನಮ್ಮ ದೊಡ್ಡಮ್ಮನ ತಗೊಂಬಿಟ್ಟವಳೆ. ಅದಕ್ಕೆ ನಾನು ಸುಮ್ಮನೆ ಬೆಕ್ಕು ಕಾಯಿಲೆ ಅಂತ ಬಂದಿದ್ದೀನಿ. ದಯವಿಟ್ಟು ಹೇಳಕ್ ಹೋಗ್ಬಿಡ್ರಿ ಆಮೇಲೆ ಸುಮ್ಮನೆ, ಆಯ್ತಾ? ಲೇಡಿ ಡಾಕ್ಟರ್ ಎಲ್ಲ ಬರ್ತಾವ್ರೆ. ಸುಮ್ಮನೆ ಹಂಗೆ ಅನ್ಬೇಕು, ಇನ್ನೇನು ಮಾಡ್ತೀಯ ಮತ್ತೆ? ದುಡ್ಡು ಸೆಂಟ್ರಲ್ ಗೌರ್ಮೆಂಟಿಂದ ಬಿಡುಗಡೆ ಆಗಿರೋದು. ನಿನ್ನೆ ನಮ್ಮ ಚಿಕ್ಕಮ್ಮ ಮ್ಯಾವ್ ಮ್ಯಾವ್ ಅಂತವಳೆ. ಅವಳು ದುಡ್ಡು ಆಧಾರ್ ಕಾರ್ಡ್ ಏನೋ ತೊಗೊಳೋದಿಲ್ಲ. ನಮಗೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ದುಡ್ಡಿಲ್ಲ, ಕಷ್ಟ ಐತೆ, ಮನೆ ಸಾಲ ಐತೆ, ಸುಳ್ಳು ಹೇಳ್ಬಿಟ್ಟು ಇಸ್ಕೊಂಡ್ಬಿಡೋದು. ಅರ್ಥ ಆಯ್ತಾ? ಹಂಗೆ ಸ್ಪಾಟಲ್ಲೇ ದುಡ್ಡು ಕೊಟ್ಟೋಯ್ತಾರೆ. ಫೋನ್ ಪೇ ಮಾಡ್ತಾರೆ, ಕ್ಯಾಶ್ ಕೊಟ್ಬಿಡ್ತಾರೆ. ನಾನು ಅದಕ್ಕೆ ನೋಡಿದೆ, ನಿನ್ನೆ ನಮ್ಮ ಏರಿಯಾದೊಳಗೆ ಹತ್ರ ಒಂದು 15 ಜನ ತೊಗೊಂಡವ್ರು ನೋಡಕ್ಕ. ಕಾಯಿಲೆ ಎಷ್ಟು ಜಾಸ್ತಿ ಇರ್ತೈತೋ ಹಂಗೆ. ಈಗ ಹಿಂಗೆ ನಡ್ಕೊಂಡು ಚೆಕ್ ಮಾಡ್ತಾಳೆ. ಅವಳಿಗೆ ಗೊತ್ತಾಗಲ್ಲ. ಅವ್ರಿಗೇನು ಗೌರ್ಮೆಂಟಿಂದ ದುಡ್ಡು ಬಿಡುಗಡೆ ಮಾಡ್ಬೇಕು ಒಂದು ದಿವ್ಸಕ್ಕೆ ಇಷ್ಟ ಅಂತ ಅಷ್ಟೇ. ಹಂಗದು ಲೆಕ್ಕ. ಗೊತ್ತಾಯ್ತಾ? ಇಲ್ಲಿ ಬರ್ತಾವ್ರಂತೆ. ಗಾಡಿ ಬಂತು, ಅದಕ್ಕೆ ನೋಡ್ತಾ ಇದ್ದೀನಿ ನಾನು. ಹೌದು, ಲೇಡಿ ಡಾಕ್ಟರ್ ಅವಳೆ. ಕುತ್ಕೋಕ ಇಲ್ವಾ. ಸುಮ್ಮನೆ ಮ್ಯಾವ್ ಮ್ಯಾವ್ ನಗ್ಬೇಡ್ರಿ, ದಯವಿಟ್ಟು ನಗ್ಬೇಡ್ರಿ. ನಿಮ್ಮ ಕಾಲು ಹಿಡಿತೀನಿ ನಾನು. ನಮ್ಮ ಜೀವನ ಹಾಳು ಮಾಡ್ಗಿಡಿರ. ಅದು ಬೆಕ್ಕು ಕಾಯಿಲೆ ಅಂತೆ. ಹಾಲ್ಗೆಲ್ಲಿ ಕುಡಿದಿರೋ ಹಾಲು ನಾವು ಕುಡಿದು ಬಿಡ್ತೀವಲ್ವಾ, ಅವಾಗ ಹಂಗಾಗುತ್ತೆ. ಸುಮ್ಮನೆ ನೀವು ಹಂಗೇನ್ರಿ, ಹಾಲು ಒಳಗಡೆ ಬಾಯಿ ಹಾಕ್ಬಿಟ್ಟಿತ್ತು, ನಾವೆಲ್ಲ ಕುಡಿದು ಬಿಟ್ಟಿದ್ದೀವಿ, ಹಂಗಾಗೈತೆ ಅಂತ. ಒಬ್ರಿಗೆ 25,000 50,000 ರೂಪಾಯಿ. ನಾನು ಮಾಡ್ತೀನಿ ನೋಡಿ, ನಾ ಏನು ಮಾಡ್ತೀನಿ ಅದನ್ನು ಮಾಡಿ ಸಾಕು. ಇಲ್ಲಿ ಡಾಕ್ಟರ್ ಎಲ್ಲ ಬಂದಿದ್ರಾ? ಯಾರು ಬಂದಿಲ್ಲ ಮೇಡಮ್. ಇನ್ನು ಬಂದಿಲ್ಲ? ಇಲ್ಲ ಮೇಡಮ್, ಬಂದಿಲ್ಲ. ನಮ್ದು ಅದೇ ಏನೋ ಅದು ಬೆಕ್ಕು ಕಾಯಿಲೆಗೆ ಏನಂತ ಹೇಳಿದ್ರು. ನಾವು ಹೋದ್ವಿ, ಹಾಸ್ಪಿಟ್ಲ್ ಕ್ಲೋಸ್ ಆಗ್ಬಿಟ್ಟಿತ್ತು ನಿನ್ನೆ. ಅದೇ ಮೇಡಮ್, ಅದೇ ಬೆಕ್ಕದು ಕಾಯಿಲೆ ಇದೆಯಲ್ಲ ಅದು. ಎಲ್ಲಿ ಮೇಡಮ್, ಮನೆ ಸಾಲಗಳು ನನಗೆ, ನಮ್ಮ ಚಿಕ್ಕಮ್ಮ, ನಮ್ಮಮ್ಮ, ನಮ್ಮ ಚಿಕ್ಕಮ್ಮ. ಈಗ ರೆಡಿ ಮಾಡ್ಸಿದಾರ? ಇಲ್ಲ ಮಾಡ್ಸಿ. ದುಡ್ಡು ಬೇಕಲ್ಲ ನಮ್ಗೆಲ್ಲ, ದುಡ್ಡಿಲ್ಲ. ಅದೇ ಇವರು ಹಾಲು ಅದು ಕಾಯ್ಸಾಕಿಟ್ಟಿದ್ರು ನಮ್ಮಮ್ಮ. ಅದು ಬೆಕ್ಕು ಕುಡ್ದಿವಿ, ನಮ್ಗೆ ಗೊತ್ತಿಲ್ಲ, ನಾವು ಕುಡ್ದು ಬಿಟ್ಟಿದೀವಿ. ಬೆಳಿಗ್ಗೆಯಿಂದ ನಮ್ಮ ಅದ ಚಿಕ್ಕಮ್ಮ ಮ್ಯಾವ್ ಮ್ಯಾವ್ ಅಂತವ್ರೆ. ಆಮೇಲೆ ಗೊತ್ತಾಯ್ತು ಅದು ಬೆಕ್ಕು ಕಾಯಿಲೆ ಸ್ಟಾರ್ಟ್ ಆಗೈತೆ ಅಂತ. ಚೆಕ್ ಮಾಡಿ ನೋಡಿ. ಮಾಡ್ಲಾ ಅಂತ ಕೇಳಿ. ನೀವು ಡಾಕ್ಟರ್ ಅಲ್ವಾ? ಇವರು ಜೆಂಟ್ಸ್ ಡಾಕ್ಟರ್ ಮೇಡಮ್. ಇವರು ಜೆಂಟ್ಸ್ ಡಾಕ್ಟರ್ ಸರ್. ಮೇಡಮ್ 25,000 ಕೊಟ್ಟಿದ್ದೀವಿ. ಓಕೆ, ಅವ್ರು 25 ಕೊಟ್ಟು ಇನ್ನ 70,000 ಬ್ಯಾಲೆನ್ಸ್ ಕೊಡಿ. ಅವ್ರು ಡಾಕ್ಟರ್ ಇನ್ನೊಬ್ರು ಇದಾರೆ, ಅವ್ರು ಕೊಡಿ. ಯಾರಿಗೆ ಕೊಡ್ಬೇಕು ಅಂತ ಬಟ್ ಇವರು ಮಿಯೋ ಮಿಯೋ ಅಂತ ಇಲ್ಲ. ಅದು ಚೆಕ್ ಮಾಡಿ. ಇಲ್ಲ ಸರ್. ಸರ್ ಇಲ್ಲ, ಅವರು ಕೇಳ್ತೀವಿ. ನಿಮಿಷ ಬನ್ನಿ, ನೀವು ಹೇಳ್ತೀನಿ. ಬೆಕ್ಕು ಕುಡಿದಲ್ಲ, ಕುಡಿಯಕ್ಕೆ ಹೋಗ್ಬಾರ್ದು. ಕೈ ಕೊಡಿ. ಸೌಂಡ್ ಬೆಕ್ತರ ಕೂಗ್ತೀರಾ? ಸುಮ್ಮನೆ ಕೂತ್ಕೊಬೇಡ ನೀನು. ಅಕ್ಕ ಅಮ್ಮ ನೋಡು, ನೀನು ಸುಮ್ಮನೆ ಇರಬೇಡ. ನೀನು ಮಾಡೋ ಕೆಲ್ಸಕ್ಕೆ ನಮಗೂ ಹಾಳು ಮಾಡ್ಬಿಡ್ತೀಯ. ನೀನು ನಮ್ಗೆ ಸಿಗೋದನ್ನು ಅನ್ರಿ 3 ಜನ. ನಾನಂದ್ಮೇಲೆ ನೀವಂದ್ಮೇಲೆ ಇವ್ರನ್ನಿ. 3 ಜನ ಒಟ್ಟಿಗೆ ಅನ್ನಬೇಡ. ಇರಿಪ ತರ್ತಾರೆ. ಅದಕ್ಕೆ ಏನಮ್ಮ ಕಾಸು ಕೊಡ್ತಾರೆ. ಕಾಸು ಕೊಟ್ಮೇಲೆ ಅದಕ್ಕೆ ನಿಮಗೆ ಒಂದ್ ಮಾತ್ರೆ ಕೊಡ್ತಾರೆ. ಡೈಲಿ ಒಂದ್ ತಗೊಳ್ಳಿ ಅಷ್ಟೇ. ನೀವು ರಾತ್ರಿ ಊಟ ಮೇಲೆ ತಗೋಬೇಕು. ನಾವಿರಲ್ಲ. ಅರ್ಥ ಆಯ್ತಾ? ಜಾಸ್ತಿ ಇದೆ ಸರ್, ನನ್ಕಿನ ಜಾಸ್ತಿ ಇದೆಯಾ? ನಾನು ಅಲ್ಲಿ ಚೆಕ್ ಮಾಡ್ಬಿಟ್ಟೆ ನಾನು. ಸಾರಿ, ಒಂದು ನಿಮಿಷ ಇರಿ. ಏನ್ ಸರ್ ಜಾಸ್ತಿ ಇದ್ರೆ 50,000? ಜಾಸ್ತಿ ಇದ್ರೆ 50,000 ಕೊಡ್ತಾರೆ. ಒಂದ್ ನಿಮ್ಮನ್ನ ಮಾತಾಡ್ಸಿಲ್ವಾ? ಬಂದೇರಿ, ಇವ್ರು ಚೆಕ್ ಮಾಡಿ ಬರ್ತೀನಿ ರೀ. ನೀವು ಮ್ಯಾವ್ ಅಂದಿಲ್ಲಲ್ಲ ಮಾದು, ಅದಕ್ಕೆ ನೋಡಿ. ಹೋಗ್ತೀವಿ ಅಮ್ಮ. ಎಲ್ಲಿ ಮ್ಯಾವ್ ಅಂತಾನೆ ಇಲ್ವಲ್ಲ ಇವರು? ಜೋರ ಈ ಬೆಕ್ತಲ್ಲ ಓಡಾಡ್ಬೇಕು ಅನ್ಸುತ್ತಾ? ಒಂದೆರಡು ಸತಿ ಓಡಾಡಿ ಆಗಿ ಬೆಕ್ತರ ಇಬ್ರು ಮಾಡಿ. ಓಹ್, ನೀನು ಕೊಟ್ರಪ್ಪ ಕ್ಯಾಶು? ನೀನು ಕೊಟ್ಟಿದಾರಾ ಮೇಡಮ್? ಇಲ್ಲಿ ಅದಕ್ಕೆ ಇಲ್ಲಿ ಈಗ ನಿಮಗೆ ಚೆಕ್ ಆಗುತ್ತಾ? ಕ್ಯಾಶೇ ಬೇಕಾ? ಕ್ಯಾಶೇ ಬೇಕಾ? ಎಷ್ಟು ಜೋರಾಗಿ ಸೌಂಡ್ ಕೂಗ್ತೀರಾ, ಕೇಳಿಸುತ್ತೆ ಬೆಕ್ಕು ತರ. ಅವ್ ಜಾಸ್ತಿ ಆಗುತ್ತೆ. ಗೊತ್ತಾಗತ್ತೆ ಮೀಟರ್. ನಮ್ಗೆ ಮೀಟ್ರಲ್ಲಿ
ಹೇಳಿ 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 ಇವರು ಸ್ವಲ್ಪ ಏರ್ದನಿ ಹೇಳಿ ಹೇಳಿ ಸಾಕನ್ಸುತ್ತಾ? ಹಾ ಸಾಕು. ಹಾ ಇವ್ರು ನೋಡಿ ಸರ್, ಇವರು ಅಮ್ಮ ನೀವು ಹಾ. ನೀವು ಏನ್ ಮಾಡಿದ್ರಿ ನೀವು? ಹಾ ಓ ನೀವು ಹಾಲು ಕುಡಿದ್ರಾ? ಬೆಕ್ ಕುಡ್ದಿದ್ ಕುಡಿದ್ರ ನೀವು? ಇದೆಲ್ಲ ಕುಡಿಯಕ್ ಹೋಗ್ಬಾರ್ದಲ್ವಮ್ಮ? ಕೋರ್ ಹೆಂಗ್ ಹೋಗ್ತೀರ? ಹೋಗ್ಲಿ ಹೋಗಿ. ನೋಡಿ ಅಲ್ಲಿ ಎದುರುಗಡೆ ಅಲ್ಲಿ ಕ್ಯಾಮ್ರಾ ಇದೆ. ಇದು ಕುರಿಗಳು ಸ್ವಾಮಿ ಕುರಿಗಳು ಅಂತ ಕಾಮಿಡಿ ಪ್ರೋಗ್ರಾಮು. ಕುರಿ ಮಾಡ್ತಾರದಮ್ಮ ನಿಮ್ನ. ಸಿರಿ ಕನ್ನಡ ಕ್ಯಾಮ್ರಾ ಇದೆ ನೋಡಿ ಅಲ್ಲಿ. 2, 3, 4 ಬಕರಾ ಬಕರಾ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಪ್ರೀತಿಯ ಕಾಣಿಕೆ ಅಮ್ಮ ಸ್ವೀಕರಿಸಬೇಕು. 1, 2, 3, 4 ಬಕರಾ ಬಕರಾ. Feel the rhythm, screw your mind, check the baby. Come on, ಬಕರಾ.